ಹಲೋ, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನು ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ಬಸವಾಶ್ರಮದಲ್ಲಿ ನಡೆದ ದಾನಮ್ಮ ಪೂಜೆ. ಅವರು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ದಾನಮ್ಮ ಪೂಜೆ ಮಾಡ್ತಾರಲ್ಲ, ಶಿವಶರಣೆ ದಾನಮ್ಮನ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಅವರು. ಅದೇ ಥರ ಈ ವರ್ಷ ಕೂಡ ಅಲ್ಲಿ ದಾನಮ್ಮನ ಪೂಜೆ ಕಾರ್ಯಕ್ರಮವನ್ನಿತ್ತು. 5 ದಿನ ಇತ್ತು. 6ನೇ ದಿನ ಕೊನೆ ದಿನ ಸಮಾರಂಭ ಇತ್ತು. ಆದರೆ ನಾನು ಲಾಸ್ಟ್ ಇಯರ್ ಹೋದ ವರ್ಷ ಎಲ್ಲ ಪ್ರತಿದಿನ ಕಾರ್ಯಕ್ರಮಗಳಲ್ಲೂ ನಾನು ಭಾಗವಹಿಸಿದ್ದೆ. ಬಟ್ ಈ ದಿನ ನನ್ನ ಅನಿವಾರ್ಯ ಕಾರಣಗಳಿಂದ ಮತ್ತು ನನ್ನ ಕೆಲಸ ಇರೋದರಿಂದ ನಾನು 5 ದಿನನ ನಾನು ಅಲ್ಲಿ ಭಾಗವಹಿಸೋಕ್ಕಾಗಲಿಲ್ಲ. ಲಾಸ್ಟ್ 1 ದಿನ ಮಾತ್ರ ನಾನು ಭಾಗವಹಿಸಿದ್ದೆ. ಆ ಕಡೆ ದಿನದ ಎಲ್ಲ ಕಾರ್ಯಕ್ರಮಗಳನ್ನು ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನು ತೆಗೆದಿದ್ದೀನಿ. ನಿಮಗೆ ಕೂಡ ಅದನ್ನು ತೋರಿಸ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ. ಅಲ್ಲದೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಕ್ಲಿಪ್ಪಿಂಗ್ಗಳನ್ನು ನಾನು ತೋರಿಸ್ತಾ ಇಲ್ಲ. ಶಿಕಾರಿಪುರದ ಬಸವಾಶ್ರಮದ ಶ್ರೀ ಮಾತಾ ಶರಣಾಂಬಿಕೆಯವರ ಅನುಭವದ ನುಡಿಗಳನ್ನು ನಾವೆಲ್ಲರೂ ಕೇಳೋಣ. ತುಂಬ ಚೆನ್ನಾಗಿ ಅವರು ಹೇಳಿದ್ದಾರೆ, ಮಾತಾಡಿದ್ದಾರೆ ಜೀವನದ ಬಗ್ಗೆ. ಅದನ್ನು ನೀವು ಕೇಳಿ, ಅದು ಎಷ್ಟು ನಮಗೆ ಅರ್ಥಪೂರ್ಣವಾಗಿ ಅರ್ಥ ಆಗುತ್ತೆ ಅನ್ನೋದನ್ನು ಕೇಳಿಸೋಣ ಅಂತೇಳಿ ಅವ್ರದ್ದು ವೀಡಿಯೋಸ್ನ ನಾನು ಮಾಡ್ಕೊ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನಾನು. ಮತ್ತು ಅಲ್ಲದೆ ಎಲ್ರಿಗೂ ದಾನಮ್ಮ ದೇವಿಯ ದರ್ಶನ ಕೂಡ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ವಿಡಿಯೋನ ಕೊನೆಯವರೆಗೂ ನೋಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕೊನೆಯವರೆಗೂ ನೋಡಿ. ಕಾರ್ಯಕ್ರಮದಲ್ಲಿ ಇವತ್ತು ಶಿಕಾರಿಪುರದ ವೀರಕ್ ಮಠದ ಗುರುಗಳು ಕೂಡ ಇದ್ದರು. ಅಜ್ಜರು ಅಂತ ಹೇಳ್ತೀವಲ್ಲ, ವೀರಕ್ ಮಠದವರಿದ್ದರು. ಜಡೆ ಮಠದ ಸ್ವಾಮಿಗಳು ಕೂಡ ಇವತ್ತು ಕಾರ್ಯಕ್ರಮದಲ್ಲಿದ್ದರು. ಅಲ್ಲದೆ ಬಸವಾಶ್ರಮದ ಎಲ್ಲ ಪದಾಧಿಕಾರಿಗಳಿದ್ದರು. ಸುಲಭೋಪಾಯದಿಂದಿರಿಟ್ಟು ಬಾಹ್ಯಸ್ಥಳಕ್ಕೆ ಗುರುಹಾಗಿ ದಾಯ ತೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನು ಮಾಡಿದ ರಾಯ ಪೂರ್ವಾಚಾರಿ ಸಂಗನ ಬಸವ ಶರಣು ಶರಣಾರ್ಥಿ. ಮಂತ್ರಪುರುಷ ವಿಶ್ವಗುರು ಬಸವಣ್ಣನವರ ಪವಿತ್ರ ಪಾದಾರವಿಂದಗಳಿಗೆ ಕೊಡಮಟ್ಟು ಎನ್ನ ಗುರುಗಳನ್ನ ಬೃಂದಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಜಡೆ ಪೂಜ್ಯರ ಪಾದ ಪದ್ಮಗಳಿಗೆ ಕೊಡಮಟ್ಟು ವಿರಕ್ತ ಮಠದ ಚನ್ನಬಸವ ಸ್ವಾಮೀಜಿಯವರ ಅಂತರಾತ್ಮಕ್ಕೆ ವಂದಿಸಿ, ಈ ಸಮಾರಂಭದ ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ಎಲ್ಲ ಸಂಸ್ಥೆಯ ಸರ್ವ ಪದಾಧಿಕಾರಿಗಳೇ, ಸದ್ಭಕ್ತರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ನಂತ ಶರಣು ಶರಣ. ತನಗೆ ಮುನಿಯುವವರಿಗೆ ತಾ ಮುನಿಯಲೇ ಕೈಯ, ತನಗಾದ ಆಗೇನು ಅವರಿಗಾದ ಚೇಗೇನು. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನರಿವಿನ ಕೇಡು. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡುವುದೇ ಕೂಡಲ ಸಂಗಮ ದೇವ. ನಾವು ಬಹಳ ತಿಳ್ಕೊಂಡೇವಿ ಅಂತ ನಮಗೆ ಸ್ವಲ್ಪ ಅಹಂಕಾರ ಇರ್ತದೆ. ಅದಕ್ಕೆ ಶರಣರು ಆ ಅಹಂಕಾರವನ್ನ ಒಂದ್ ಕಡೆ ಮದ ಅಂತ ಕರೆದರು. ಮನುಷ್ಯ ಹಾಳಾಗಲಿಕ್ಕೆ ಅರಿಷಡ್ವರ್ಗಗಳು ಕಾರಣ. ಆ ಅರಿಷಡ್ವರ್ಗಗಳಲ್ಲಿ ಮದ ಅಂತ ಬರ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಆ ಮದದಲ್ಲಿ 8 ಭಾಗ ಮಾಡ್ತಾರೆ. ಕುಲಮದ, ಶೀಲಮದ, ಧನಮದ, ರೂಪಮದ, ಯೌವನ ಮದ, ರಾಜ್ಯ ಮದ, ತಪೋಮದ, ವಿದ್ಯಾಮದ, ಹೀಗೆ 8 ಮದಗಳನ್ನು ವಿಭಾಗ ಮಾಡಿದ್ದಾರೆ. ಈ 8 ಮದಗಳಲ್ಲಿ ಒಂದಕ್ಕಾದ್ರೂ ಸಿಗ ಹಾಕೊಂಡಿರ್ತೇವೆ ನಾವು. ಕುಲಮದ, ಜಾತಿ ಭೇದದ, ನಾನು ಉನ್ನತ ಜಾತಿಯಲ್ಲಿ ಹುಟ್ಟಿದ್ದೇನೆ ಅನ್ನೋದು ಹೌದು. ಶೀಲಮದ, ನಾವು ಮಡಿವಂತಿಕೆ, ಬಹಳ ಶಿಸ್ತು, ಸ್ವಚ್ಛತೆ, ಮಡಿವಂತರು ನಾವು, ನಮಗೆ ಯಾರು ಇಲ್ಲ ಅಂತ. ರೂಪಮದ, ತುಂಬಾ ಸುಂದರವಾಗಿ ನಾನು ಹುಟ್ಟಿದ್ದೇನೆ ಅಂತ ಹೇಳಿ ಒಂದು ಅಹಂಕಾರ ಇರುತ್ತೆ. ವಿದ್ಯಾಮದ, ಹೆಚ್ಚು ಓದೇನಿ ಅನ್ನೋದು ಒಂದು ರೀತಿಯಿಂದ ಅಹಂಕಾರ. ನಾನು ಓದೇನಿ ಅನ್ನೋಕ್ಕಿಂತ ನನ್ನ ಮಕ್ಕಳು ಚೆನ್ನಾಗಿ ಓದೇನೆ ಅಂದ್ರು ಅದಕ್ಕೂ ಸ್ವಲ್ಪ ಅಹಂಕಾರ. ನನ್ನ ಮಗ ಈ ಹಂತದಾಗದಾನೆ, ನೀವ್ ಯಾವ ಲೆಕ್ಕ ಅಂತ ಹೇಳಿ ನಾವೇನೇನೋ ಮಾತಾಡ್ತೇವೆ. ಕುಲಮದ, ಶೀಲಮದ, ರೂಪಮದ, ಧನಮದ, ಹಣ ಜಾಸ್ತಿ ಆದ್ರೂ ಸ್ವಲ್ಪ ಅಹಂಕಾರ ಇರುತ್ತೆ.
ನಾನು ಇಷ್ಟು ದಾನ ಮಾಡಿದೆ, ಅಷ್ಟು ದಾನ ಮಾಡಿದೆ, ನನಗೆಲ್ಲ ಕೊಟ್ಟಾನೆ, ನಾನೇನು ಯಾರಿಗೂ ಬಗ್ಬೇಕಾಗಿಲ್ಲ. ಇದು ಒಂದು ಅಹಂಕಾರ, ಧನಮದ. ಯೌವನ ಮದ, ಯುವಕರಾಗಿದ್ದಾಗ ಶಕ್ತಿ ಇದ್ದಾಗ ಯಾರು ಹೇಳಿದ ಮಾತು ಕೇಳಲ್ಲ ನಾವು. ದತ್ತೊಡದಂತ ಹೋಗ್ತಾನೆ ಇರ್ತೇವೆ. ನಾವ್ ಹೇಳಿದ್ದೇ ಸರಿ, ನಾವ್ ಹೇಳಿದ್ದೇ ಮಾಡೋದು, ನಿಮ್ದು ಯಾವ ಲೆಕ್ಕ, ನೀವು ಇದೇನು ಗೊತ್ತಿಲ್ಲ, ಸುಮ್ ಕುತ್ಕೊಂಡ್ರೆ ನಿಮಗೆ ಗೊತ್ತು, ಇಂಥ ಮಾತುಗಳನ್ನು ಕೇಳ್ತೇವೆ. ಅದು ಒಂಥರ ಮದ. ಯೌವನ ಮದ, ರೂಪ ಮದ, ವಿದ್ಯಾ ಮದ, ತಪೋಮದ. ಬಹಳ ತಪಸ್ ಮಾಡಿ 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 ಜ್ಞಾನಿಗಳಾಗಿರ್ತೇವೆ ಅಂತ ಅದು ಒಂಥರ ಅಹಂಕಾರ ಬರ್ತದೆ. ಇವೆಲ್ಲವನ್ನ ದಾಟಿದ್ರೆ ಮಾತ್ರ ಆತ ಯೋಗಿ ಆಗಲಿಕ್ಕೆ ಸಾಧ್ಯ. ಬಹುಶಃ ಬಸವಣ್ಣನವರು ಸಾವಿರಾರು ವರ್ಷ ಆದ್ರೂ ನಮ್ಮೆಲ್ಲರ ಮನದಲ್ಲಿ ಅಚ್ಚಳಿಯದೆ ಅವ್ರ ತತ್ವ, ಅವ್ರ ಬದುಕು, ಅವ್ರ ಬವಣಿ ಎಲ್ಲ ಉಳ್ಕೊಂಡಿದೆ ಅಂದ್ರೆ ಅವರು ಒಬ್ಬ ಮಹಾನ್ ಯೋಗಿ ಆಗಿದ್ರು. ಮಹಾನ್ ಯೋಗಿಯಾದ ಬಸವಣ್ಣನವರ ಕರಕಮಲ ಸಂಜಾತರಾದವರು ದಾನಮತಾಗಿಯವರು. ಅದಕ್ಕಾಗಿನೇ ಈಗಲೂ ಆ ತಾಯಿ ಎಲ್ಲರ ಹೃದಯದಲ್ಲೂ ಉಳ್ಕೊಂಡಿದ್ದಾರೆ ಅಂತ ನಾವಿಲ್ಲಿ ಗಮನಿಸ್ಬೇಕು. ನೀಲಾಂಬಿಕೆ ಆಗ್ಲಿ, ಗಂಗಾಂಬಿಕೆ ಆಗ್ಲಿ, ಸತ್ಯಕರವರಾಗಿರ್ಲಿ, ಮುಕ್ತಾಯಕಾಗಿರ್ಲಿ, ಅಜಲನ ಆಗಿರ್ಲಿ, ಅಲ್ಲಮ ಪ್ರಭುದೇವರಾಗಿರ್ಲಿ, ಅಕ್ಕ ಮಹಾದೇವಿ ಆಗಿರ್ಲಿ, ಇವರೆಲ್ಲರೂ ಆ ಯೋಗದ ಹಂತವನ್ನ ತಲುಪಿದ್ರಿಂದ ಅವರು ಉಳ್ಕೊಂಡಿದ್ದಾರೆ. ನಮ್ಮಲ್ಲಿ ಎಲ್ಲೆಲ್ಲೋ ಒಂದೊಂದ್ ಕಡೆ ಅಹಂಕಾರ ಇದ್ದ್ರಿಂದ ನಾವಿನ್ನು ಅಲ್ಲೇ ಉಳ್ಕೊಳ್ತಾ ಇದ್ದೇವೆ. ಅದಕ್ಕೆ ನಾವೆಷ್ಟೇ ಮಾತಾಡಿದ್ರು ಅಷ್ಟೇ, ಮೊದಲು ನಮ್ಮ ಬದುಕನ್ನ ನಾವು ಪರಿವರ್ತನೆ ಮಾಡಿಕೊಳ್ಳೋಣ. ದಯವಿಟ್ಟು ನಾನು ನಿಮಗೆ ಹೇಳ್ತಾ ಇಲ್ಲ, ನನಗೆ ನಾನು ಹೇಳ್ಕೊಳ್ತಾ ಇದ್ದೇನೆ. ಬಸವಣ್ಣನವರು ಹೇಳ್ತಾ ಇದ್ದಾರೆ, ಬಾಗಿದ ತಲೆಯ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ. ಬಸವ ಬಾರಯ್ಯ ಮತ್ತೆ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ, ಮತ್ತಾರಿಲ್ಲ ಮತ್ತಾರಿಲ್ಲ ಮತ್ತಾರಿಲ್ಲ, ನಾನೊಬ್ಬನೇ ಭಕ್ತ, ಉಳಿದವರೆಲ್ಲ ನಡೆದಾಡುವ ಜಂಗಮ ಲಿಂಗ ಸ್ವರೂಪಿಗಳು ಅಂತ ಕರೆ. ನನ್ನ ಬದುಕು ನನಗೆ ಅರ್ಥ ಆಗಿದೆ. ನನಗೆ ಎಷ್ಟೋ ವರ್ಷಗಳವರೆಗೆ ನನಗೇನೋ ಮಾಡ್ಬೇಕು ಅನಿಸ್ತಿತ್ತು, ಸಮಾಜಕ್ಕಾಗಿ ಮಾಡಬೇಕು, ಅದಕ್ಕಾಗಿನೇ ಬಂದೇನೆ ಅಂತ ಅನಿಸ್ತಿತ್ತು. ಆದ್ರೆ ಸರಿಯಾದ ಮಾರ್ಗ ಗೊತ್ತಾಗ್ತಿರ್ಲಿಲ್ಲ. ಅರಿವೇ ಗುರು ಆಚಾರ ವಿಶಿಷ್ಯ ಅನ್ನುವಂತೆ ಬರಬರ್ತಾ ಜ್ಞಾನಿಗಳ ಸಂಪರ್ಕದಲ್ಲಿತ್ತು ನನ್ನ ಬದುಕು ನನಗೆ ಅರ್ಥ ಆಗಿದೆ. ನಾನು ಬಂದಿರೋದು ನನಗಾಗಿ ಅಲ್ಲ, ಸಮಾಜಕ್ಕಾಗಿ ಅಂತ. ಅದಕ್ಕಾಗಿನೇ ನನ್ನ ಬದುಕಿನ ಈಗಾಗಲೇ ನನಗೆ 50 ದಾಟಿಲ್ಲ. ಇಷ್ಟು ವರ್ಷ ಕಲಿಯೋದ್ರಲ್ಲೇ ಆಯ್ತು, ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಆಯ್ತು, ಸಮಾಜವನ್ನ, ಜನರನ್ನ, ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಆಯ್ತು. ಅದಕ್ಕೆ ಮೊನ್ನೆ ಒಬ್ಬರು ಯೋಗಿಗಳು ಒಂದು ಕೊಟೇಶನ್ ನೋಡ್ತಾ ಇದ್ದೆ, ನಾನು ಬುದ್ಧಿವಂತ ಆಗಿದ್ದೆ, ಇದುವರೆಗೆ ನಾನು ಬೇರೆಯವರಿಗೆ ಹೇಳ್ತಾ ಇದ್ದೆ, ಈಗ ನಾನು ವಿವೇಕಿ ಆಗಿದ್ದೇನೆ, ಅದಕ್ಕೆ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿ ಆ ಮಹಾತ್ಮರ ಮಾತನ್ನ ಇವೆರಡು ಪದಗಳ ಅರ್ಥ ನಂಗೆ ಚೆನ್ನಾಗಿ ಅರ್ಥ ಆಗಿದೆ. ಅದಕ್ಕೆ ನನಗೂ ಈಗ ವಿವೇಕ ಜಾಗೃತಿ ಆಗಿದೆ. ಇದು ಅಹಂಕಾರದಿಂದ ಹೇಳ್ತಾ ಇಲ್ಲ, ನಾನೀಗ ನನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಿ ಹೇಳ್ತಾ ಇದ್ದೇನೆ. ನನ್ನಲ್ಲಿ, ನನ್ನ ನಡೆ ನುಡಿಯಲ್ಲಿ ಏನಿದೆ, ಏನು ಬದಲಾವಣೆ ಆಗಬೇಕು, ನನ್ನ ಮನಸ್ಸಾಗಿದೆ, ಅದನ್ನು ಪರಿವರ್ತನೆ ಮಾಡ್ಕೊಳ್ತಾ ನಾವು ಸಮಾಜದ ಒಂದು ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ. ಅವಾಗದು ಪರಿಪೂರ್ಣ ಆಗ್ತದೆ ಅಂತ ಹೇಳಿ ನಮ್ಮ ಅಕ್ಕವ್ರು ಹೇಳಿದ್ರು. ನನಗೆ 100 ಜನ ಬೇಡ, 1000 ಜನ ಬೇಡ, ಎಷ್ಟು ಜನ ಬಂದ್ರು ಹುರಿಗಿಂದಿದ್ದಂಗ ಪರಿವರ್ತನೆ ಆಗೋದು ಒಬ್ಬರಿಂದ, ಬದಲಾವಣೆ ಆಗೋದು ಒಬ್ಬರಿಂದ. ಅವರ ಒಂದು ಮಾತು, ಯಾವ್ದೋ ಒಂದು ಮಾತು ಅವ್ರ ಬ್ಲಡ್ ಅನ್ನ ಕೊಡ್ಲಿಕ್ಕೆ ಅವರಿಗೆ ಪ್ರೇರೇಪಣೆ ಆಯ್ತು ಅಂದ್ರೆ, ನಾವು ಅನಾಥಾಶ್ರಮ ಮಾಡ್ಲಿಕ್ಕೆ ನನಗೆ ಒಂದು ಘಟನೆ ಪ್ರೇರೇಪಣೆ ಆಯ್ತು. ಒಂದು ಕಾಲಕ್ಕೆ ನಾನು ಇನ್ನು ಚಿಕ್ಕವಳಾಗಿದ್ದೆ, ಯಾವುದೋ ಒಂದು ಗುಡಿಸಲಲ್ಲಿ 2 ಮಕ್ಕಳು ಬಂದು ರಾಗಿ ರೊಟ್ಟಿ ಖಾರ ಚಟ್ನಿ ತಿಂತಾ ಇದ್ರು. ಅವರವ್ವ ಆ ಗುಡ್ಡಲ್ಲಿ ಹೀಗೆ ಅದೇನೋ ಗಳ ಹಾಕಿರ್ತಾರಲ್ಲ, ಗಳ ಅಂತ ಹೇಳ್ತಾರೆ, ನೆಲ್ಗಳಿಂದ, ಅದ್ರೊಳಗೆ ಸಿಕ್ಸೋಗಿತ್ತು ಅವ್ರವ್ವ. ನಾವ್ ಎಷ್ಟು ಕಾಳಜಿಯಿಂದ ಮಾಡ್ತೀವಿ, ನಮ್ಮ ಮಕ್ಕಳನ್ನ ಜೋಪಾನ ಮಾಡ್ಬೇಕು, ಕೈ ತೊಳಿ, ತಿನ್ನು, ಹಾಗೆ ಹೀಗೆ ಅಂತ. ಅವ್ರು ಏನೂ ಇಲ್ಲ, 2 ರಾಗಿ ರೊಟ್ಟಿ ಒಂದು ಕವರ್ನಾಗೂ ಇಟ್ಟಿಲ್ಲ ಅವ್ರವ್ವ, ಅದ್ರ ಖಾರ ಚಟ್ನಿ ಇಟ್ಟು ತಿರ್ಗಾ ಇರ್ತೀವಿ. ಆ ಘಟನೆ ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಆಯ್ತು. ಅದನ್ನ ನಾನು ನೋಡಿದ್ದೆ. ಅವಾಗ ಹೋಗೋ ಇಂಥ ಮಕ್ಕಳಿಗೆ ಏನಾದ್ರೂ ಒಂದು ಆಶ್ರಯ ಕೊಡ್ಬೇಕು ನನ್ನ ಜೀವನದ ಗುರಿ ಅಂತ ನನಗೆ ಅನಿಸ್ತು. ಅದು ಮಾಡ್ಲಿಕ್ಕೆ ಆಗ್ಲೇ 12-13 ವರ್ಷ ಆಗಿ, ಅದನ್ನ ನೋಡಿ ಆದ್ಮೇಲೆ ಇದನ್ನ ಪ್ರಾರಂಭ ಮಾಡಿ 12-13 ವರ್ಷ ಸಮಯ ತಗೊಂಡು ನನ್ನ 30ನೇ ವರ್ಷದಲ್ಲಿ ಅನಾಥಾಶ್ರಮ ಪ್ರಾರಂಭ ಮಾಡ್ಲಿಕ್ಕೆ ಕಾರಣ ಆಯ್ತು. ನಾನು ಹೆಮ್ಮೆಯಿಂದ ಹೇಳ್ಕಂತೇನೆ. ಸಂದರ್ಭದಲ್ಲಿ ನನ್ನ ಮೊದಲು ಭೇಟಿಯಾದವರು ಈ ಆಶ್ರಮ ಮಾಡ್ಬೇಕಂತ ಬಂದಾಗ ನಮ್ಮ ಸುಭಾಷ್ ಚಂದ್ರ ಸ್ಥಾನಿಕ್ ಅವರು ದೂದಿ ಹಳ್ಳಿ ಶಿವೆ ಹೇಳಿದ್ದಾರೆ. ಯಾಕವ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಮನಸ್ಸಿನಲ್ಲಿ ಅಂದ್ರೆ, ಅಷ್ಟು ನೋವು ಎಲ್ಲವನ್ನ ಅನುಭವಿಸಿದ್ರು. ಏನು ಮೊದಲು ಹೇಗಿತ್ತವರು ಸ್ಥಾನಿಕ್ ಮಾಸ್ಟ್ರು ಸ್ವಭಾವ ಈಗಲೂ ಹಾಗೆ. ಅವ್ರು ಜಾಸ್ತಿ ಮಾತಾಡ್ತಾರಿಂದ ನಿಮಗೆ ಅನ್ಸ್ಬೋದು, ಅವ್ರು ಒಳಗಿರೋ ತುಡಿತವನ್ನ ನಿಮ್ಮ ಮುಂದೆ ಅವ್ರು ಹೇಳ್ಕೊಳ್ತಾರೆ. ಆದ್ರೆ ಅವ್ರು ಬಹಳ ಕಷ್ಟಪಟ್ಟಿದ್ದಾರೆ ಸಮಾಜಕ್ಕಾಗಿ.
ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಇರುತ್ತೆ. ಅವರಿಗೆ ದೇವರು ಮಾತಿನ ಕಲೆ ಕೊಡ್ತಾನೆ, ಒಬ್ಬರಿಗೆ ಸೇವಾ ಮಾಡೋ ಕಲೆ ಕೊಟ್ಟಿರ್ತಾನೆ, ಇನ್ನೊಬ್ಬರಿಗೆ ದಾನ ಮಾಡೋ ಕಲೆ ಕೊಟ್ಟಿರ್ತಾನೆ, ಒಬ್ಬೊಬ್ಬರಿಗೆ ಒಂದು ಕೊಟ್ಟಿರ್ತಾನೆ. ನಂದೇ ಸರಿ ಅವ್ರು ಸರಿ, ನಂದು ತಪ್ಪು, ಅಥವಾ ಅವ್ರು ಸರಿ ಅವ್ರ ತಪ್ಪು ನನ್ ಸರಿ ಅಂತ ದಯವಿಟ್ಟು ಯಾರು ತಿಳ್ಕೊಬೇಡ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಸೇವಾ ಭಾವನೆ ಕೊಡ್ತಾನೆ. ನಮ್ಮ ಬಾಳಿಕ ಸಿದ್ಧಿಗಣ್ಣರಿಗೆ ದಾನ ಮಾಡೋ ಧರ್ಮ ಕೊಡ್ತಾನೆ. ಅವ್ರು ಕಾಯಿಕ ಜೀವಿಗಳವರು, ಅವ್ರಿಗೆ ಟೈಮ್ ಇರಲ್ಲ, ಕಾಯಿಕ ಮಾಡ್ತಾನೆ ಅವ್ರ ಬದುಕನ್ನ ರೂಪಿಸ್ಕೊಂಡಾರೆ. ಅವ್ರ ಮನೆಯವ್ರು ಎಷ್ಟು ಚೆನ್ನಾಗಿ ಚೌಪಾನ ಮಾಡ್ಯಾರೆ, ಅವ್ರ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಂಡಾರೆ, ಅವ್ರ ಅಕ್ಕ ತಂಗಿಯನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಾರೆ, ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡ್ತೇನೆ. ಅದಕ್ಕಾಗಿನೇ ಕುಟುಂಬವನ್ನ ಗೆದ್ದು ತಮ್ಮನ್ನ ಗೆದ್ದು ಕಾಯಿಕ ಜೀವಿಗಳಾದ್ರಲ್ಲ, ಅದಕ್ಕೆ ನಾವು ಇದೆ. ಒಬ್ಬೊಬ್ಬರಲ್ಲೂ ಒಂದೊಂದಿದೆ. ಹೇಗೆ ಸ್ಥಾನಿಕ ಮಾಸ್ಟರ್ ಆಗಿರ್ಬೋದು, ಶಶಿಧರ್ ಸ್ವಾಮಿಯರಾಗಿರ್ಬೋದು, ಗಟ್ಟಿಯವರಾಗಿರ್ಬೋದು, ಒಬ್ಬೊಬ್ಬರಲ್ಲಿ ಒಂದೊಂದು ಆ ಗುಣ ಇರ್ತದೆ. ದಯವಿಟ್ಟು ನಮ್ಮಲ್ಲಿರೋ ನ್ಯೂನತೆಯನ್ನು ನಾವು ಮೊದಲು ಸರಿ ಮಾಡ್ತೀವಿ, ಆಮೇಲೆ ನಾವು ಸಮಾಜಕ್ಕೆ ಮಾದರಿಯಾಗ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾನು ಬೇರೆ ಕೇಳೋ ಮೊದಲು ನನಗೆ ಹೇಳ್ಕೊಂತೀನಿ, ನನ್ನ ಏನ್ ನ್ಯೂನತೆ ಇದೆ ನಾನು ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಅದು ಪರಿವರ್ತನೆ ಆದ್ರೆ, ಯಾಕೆ ನಾವು ಬಂದಿರೋದು ಬೇರೆಯವರಿಗೆ ನನಗಿಂತ ಮೊದಲು ನಮಗಿಲ್ಲ. ಯಾರೊಬ್ರು ಹೇಳ್ತಾರೆ, ಓಹೋ ಇವ್ರು ಹಿಂಗಿದ್ ಹಂಗಾಗುತ್ತೆ, ಹಿಂಗಿದ್ರಂಗಾಗುತ್ತೆ. ಇದೇ ನೋವುಗಳನ್ನ ನಾನು ಮಠಾಧೀಶರಿಂದ ಅನುಭವಿಸಿದ್ದೇನೆ, ಗೃಹಸ್ಥರಿಂದ ಅನುಭವಿಸಿದ್ದೇನೆ, ನಮ್ಮ ಸಹಪಾಠಿಗಳಿಂದ ಅನುಭವಿಸಿದ್ದೇನೆ. ಯಾಕೆಂದ್ರೆ ಒಳ್ಳೆ ಮನಸ್ಸನ್ನ ದೇವ್ರು ಕೊಟ್ಟಾನೆ, ಮಾಡ್ಬೇಕು ಅಂತ ಮನಸ್ಸು ಕೊಟ್ಟಾನೆ. ಆದ್ರೆ ಸಪೋರ್ಟಿವ್ ಆಗಿ ಎಲ್ಲರೂ ನಿಲ್ಲೋದಿಲ್ಲ, ಕಾಲ್ ಹಿಡಿದು ಎಳೆಯೋರೇ ಇರ್ತಾರೆ. ಅದಕ್ಕಾಗಿನೇ ಇದನ್ನು ಗಮನಿಸ್ಬೇಕು. ಇದೇ ಮನೆ ಮನೆ ಕಾರ್ಯಕ್ರಮಗಳನ್ನ ಮಹಾಮನೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವು ಮೊದಲೆಲ್ಲ ಒಂದು ಸಂಘಟನೆಯನ್ನ ಸೇರಿ ಮೊದಲು ಶಿವಗಣರ ಮನೆಯಲ್ಲಿ ಮಾಡಿದ್ವಿ. ನಾವು 10ನೇ ಶಿವಲಿಗಳು ಜಾತ್ರೆ ಮಾಡ್ತಾರೆ ಮಾಡಿದ್ವಿ. ಸುಮಾರು 4-5 ವರ್ಷಗಳವರೆಗೆ ಹಳ್ಳಿ ಹಳ್ಳಿ ಕಾರ್ಯಕ್ರಮ, ಮನೆ ಮನೆ ಕಾರ್ಯಕ್ರಮ ಮಾಡ್ಕೊಳ್ತಾರೆ. ಆಮೇಲೆ ವಿರಕ್ತ ಮಠದ ಸ್ವಾಮೀಜಿಯವರು ಬಂದ್ರು, ತಾವು ಅದನ್ನ ಮಾಡ್ತೇವೆ ಅಂತ ಹೇಳಿ ಮುಂದೆ ಹೊರಟು ನಾವು ಅದಕ್ಕೆ ಗಮನ ಆಗ್ತೀವಿ. ಯಾಕೆಂದ್ರೆ ಒಬ್ಬೊಬ್ಬರ ಒಂದು ಭಾವನೆ ಇರುತ್ತೆ, ಸಂಘಟನೆ ಮಾಡೋದಿರಲ್ಲ, ತಮ್ಮ ಹೆಸರು ಬರ್ಬೇಕು ಅನ್ನೋ ಎಲ್ಲಿ ಒಂದು ಮೂಲ ಇರ್ತದಲ್ಲ, ಆವಾಗ ಉಳಿದವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಬರ್ತಾರೆ. ಇದು ಕೆಲವರಲ್ಲಿ ಬರುತ್ತೆ. ಅದಕ್ಕಾಗಿನೇ ದಯವಿಟ್ಟು ಇದು ನಮ್ಮ ಹೆಸರು ನಿಮ್ಮ ಹೆಸರು ಅಂತ ಅಲ್ಲ, ನಾವು ತುಂಬಾ ಕ್ರಿಟಿಕಲ್ ಸಂದರ್ಭದಲ್ಲಿ ಇದೆ. ನಿಮಗೆ ಗೊತ್ತಿದೆ, ಎಷ್ಟೊಂದು ವರ್ಷಕ್ಕೂ ಅನಾಹುತ ಆಗ್ತಾ ಇದೆ. ಶರಣರು ಕಾಲಜ್ಞಾನಗಳ ವಚನಗಳಲ್ಲಿ ಬಂದಿದ್ದಾರೆ, ಬೇರೆ ಬೇರೆಯವರು ಹೇಳಿದ್ದಾರೆ, ಇದು ಜಗತ್ತು ಪ್ರಳಯವಾಗುವ ಕಾಲ. ಅಂದ್ರೆ ತುಂಬಾ ಈ ಹೆಣ್ಣಿನ ಸಂಖ್ಯೆ ತುಂಬಾ ಕಡಿಮೆ ಇದೆ, ಅರಾಜಕತೆ ಇದೆ, ಲಂಚ ಇದೆ, ಮೋಸ ಇದೆ. ಈಗ ನಮ್ಮ ಅಕ್ಕರಂದ್ರು, ನಮ್ಮ ಸಮಾಜದಲ್ಲಿ ಎಲೆಕ್ಷನ್ ಆಗಿ ಎಲೆಕ್ಟ್ ಆಗಿ ನಾವು ಅಧಿಕಾರ ಮಾಡಲಿಕ್ಕೆ ಹೋದ್ರೆ ಹೆಂಗಾಗ್ತದೆ? ಈ ಸಮಾಜ ಹೇಗಿದೆ ಬಸವಣ್ಣವರು? ಇವನಾರು ಎನ್ನದೆ ಇವನಮೋ ಅನ್ನುವಂತಹ ಸಮಾಜದಲ್ಲಿ ನಮ್ಮನ್ನ ಪರಿವರ್ತನೆ ಮಾಡ್ಕೊಳ್ಳದೆ ಇರೋದ್ರಿಂದ ಎಲೆಕ್ಷನ್ ಆಗ್ತಾ ಇದೆ. ಪರಿವರ್ತನೆ ಇಲ್ಲದಕ್ಕೆ ಎಲೆಕ್ಷನ್ ಆಗ್ತಾ ಇರೋದು, ಪರಿವರ್ತನೆ ಇಲ್ಲದಕ್ಕೆ ನಾವೇ ಮಾಡಿದ್ದು ಶ್ರೇಷ್ಠ ಅನ್ನುವ ಅಹಂಕಾರವೇ ಬರ್ತಾ ಇದೆ. ಅದಕ್ಕಾಗಿನೇ ನಾವು ಯಾವುದಕ್ಕೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಡಬೇಕು ಅದನ್ನು ಅರ್ಥ ಮಾಡ್ಕೋಬೇಕು. ಮೊದಲು ನಮ್ಮ ದೇಹಕ್ಕೆ ಕೊಡೋಣ, ನಮ್ಮ ಮನಸ್ಸಿಗೆ ಕೊಡೋಣ, ಆಮೇಲೆ ಬೇರೆಯವರಿಗೆ ಕೊಡೋಣ. ನಿಮಗೆಲ್ಲ ಗೊತ್ತಿದೆ, ಮೊದಲು ನೀವು ಹೇಳ್ತಿರೋ ಗೊತ್ತಿಲ್ಲ, ನೀವೇ ಪ್ರಾಧಾನ್ಯತೆ ಕೊಟ್ಕೊಳ್ಬೇಕೆ. ಎಲ್ಲಾದ್ರೂ ಏನಾದ್ರೂ ಅನಾಹುತ ಆದ್ರೆ ಮೊದಲು ನಾವು ಓಡೋಗ್ತೇವೆ ಇಲ್ರಿ. ಒಂದು ಉದಾಹರಣೆ ನಿಮಗೆ ಗೊತ್ತಿದೆ, ನಾನು ಪದೇ ಪದೇ ಹೇಳ್ತಿರ್ತೇನೆ. ಹೀಗೆ ನೋಡೋಣ, ತಮ್ಮ ಆತ್ಮವನಿ ಯಾರು ಹೆಚ್ಚು ಏನು ವಸ್ತುವನ್ನ ಪ್ರೀತಿ ಮಾಡ್ತಾರೆ ಅಂದ್ರೆ ತಮ್ಮ ಆತ್ಮವನ್ನ ಪ್ರೀತಿ ಮಾಡ್ತಾರೆ, ಮಿಕ್ಕಿದ್ದೆಲ್ಲ ಆಮೇಲೆ. ಹೀಗೆ ನಾನು ಪರೀಕ್ಷೆ ಮಾಡ್ಲಿಕ್ಕಾಗಿ ಒಂದು ದೊಡ್ಡ ಈಜುಗೊಳದಲ್ಲಿ ಒಂದು ದೊಡ್ಡ ಮಂಗನನ್ನ ಮರಿಯನ್ನ ಬಿಟ್ಟು ಅವು ಆಟ ಆಡ್ತಾ ಇದ್ವು, ತಿಂಡಿ ಎಲ್ಲ ಹಾಕಿದ್ರು, ಆಟ ಆಡ್ತಾ ಇದ್ವು, ತಿಂಡಿ ಉಳ್ಕೊಂಡಿದ್ವು. ಹಾಗೆ ಪರೀಕ್ಷೆ ಮಾಡ್ಬೇಕಾಗಿತ್ತಲ್ಲ, ಆ ಕಡೆಯಿಂದ ಸ್ವಲ್ಪ ನೀರ್ ಬಿಟ್ರು. ಆ ಈಜುಗೊಳ ಇತ್ತಲ್ಲ, ಆ ಈಜುಗೊಳ ಡೌನ್ ಇರ್ತದೆ, ನಿಮಗೆಲ್ಲ ಗೊತ್ತು. ಸ್ವಲ್ಪ ಹಾಗೆ ನೀರು ಸ್ವಲ್ಪ 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 ಬಿಡ್ತಾ ಸ್ವಲ್ಪ ಹೀಗೆ ನೀರು ಬರ್ತಾ ಬಂದಾಗ ಅದೇನಾಯ್ತು ಗೊತ್ತರ, ನೀರ್ ಬರ್ತಾ ಬಂದಾಗ ಅಲ್ಲಿ ಆ ನೀರ್ ತುಂಬಿಕೊಳ್ತಾ ಬಂತು. ನೀರ್ ತುಂಬ್ಕೊಂತ ಬಂದಾಗ ಆ ಮಂಗ ತನ್ನ ಮರಿ ಕರ್ಕೊಂಡು ಮೇಲೆ 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 ಬರ್ತಾ ಇನ್ನೂ ತುಂಬಿಡ್ತು. ಆಮೇಲೆ ಮಂಗ ಏನ್ ಮಾಡ್ತಾ ತನ್ನ ಮರಿನ ಹಿಂಗೆ ಬರಲ್ಲ ಹಚ್ಕೊಂಡು ನಿಂತ್ಕೊಂಡು ಕೆಳಗ್ ನೀರ್ ಬಂತ. ಇನ್ನೂ ಸ್ವಲ್ಪ ಜಾಸ್ತಿ ನೀರಾಯ್ತು, ಮ್ಯಾಲ ಎತ್ತಿಟ್ಕೊಂಡು ನಿಂತ್ಕೊಂಡು ಇನ್ನು ಮೇಲೆ ಬಂದು ಹಿಂಗೆ 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 ಎದ್ದೆ ನಿಂತ್ಕೊಂತ ಎಷ್ಟು ತನಕ ನಿಂತ್ಕೊಳಕ್ಕಾಗುತ್ತೆ. ಆಮೇಲೆ ಇನ್ನೂ ಜಾಸ್ತಿ ನೀರ್ ಬಂತಾನೆ, ಈ ತನಕ ನೀರ್ ಬಂದ್ಬಿಡ್ತಾರೆ, ಈಜ್ಕೊಳದಿಂದ ಬಿಡ್ತಾರೆ. ಮಂಗ ಏನ್ ಮಾಡ್ಬೇಕು ಹೇಳಿ, ತಕ್ಷಣ ಬರೀ ಕೆಳಕ್ ಹಾಕ್ಬಿಟ್ಟು ಅದ್ರ ಮೇಲೆ ತಾನು ನಿಂತ್ಕೊಂಡು ಆಯ್ತಲ್ಲ, ಅಲ್ಲಿವರೆಗೂ ಜೋಪಾನ ಮಾಡ್ಕೋ. ತನ್ನ ಪ್ರಾಣನೇ ಹೋಗುತ್ತೆ ಅಂದ ತಕ್ಷಣ ಮರಿಯನ್ನ ಕೆಳಗ್ ಹಾಕ್ಬಿಟ್ಟು ಅದ್ರ ಮೇಲೆ ತಾನು ನಿಂತ್ಕೊಂಡು. ಇಲ್ಲಿಗೆ ಅವರೆಲ್ಲ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದ ಗಮನಿಸಿದ್ರು. ಮೊದಲು ಪ್ರಾಣಿಗಳು ಸಹ ತನ್ನ ಆತ್ಮವನ್ನ ತಾವು ಪ್ರೀತಿ ಮಾಡ್ತಾರೆ. ನೀವಷ್ಟೇ ಮನೆಗೆ ಏನಾದ್ರೂ ಅನಾಹುತ ಆದ್ರೆ, ಬೆಂಕಿ ಬಿದ್ರೆ, ನೀರ್ ಬಿದ್ರಿ, ಇನ್ನೊಂದೇನಾದ್ರೂ
ಮಗಳೆಲ್ಲಗಳೇ ಮಗ ಇಲ್ಲದಂತೆ ಆಮೇಲೆ ವಿಚಾರ ಮಾಡ್ತಿರ್ತೀವಿ. ಮೊದಲು ನೀವು ನೋಡ್ಕೊಳ್ತೀವಿ. ಇದು ಕಾರಣ ಏನ್ ಗೊತ್ತಾ? ಮೊದಲು ತನ್ನ ಮೂಲಕ ಪ್ರೀತಿ ಮಾಡ್ತಾನೆ ಅನ್ನೋದು ಉದಾಹರಣೆ. ಇದು ನಮಗೆಂತ ಅಲ್ಲ, ಎಲ್ಲರ ಒಂದು ಉದಾಹರಣೆ ಇದು. ಇದಕ್ಕೆ ನಾ ಹೇಳೋದು, ಮೊದಲು ಆತ್ಮವನ್ನ ನಾವು ಪ್ರೀತಿ ಮಾಡ್ತೇವೆ ಅಂದ ಮೇಲೆ ನಮ್ಮ ದೇಹದಲ್ಲಿ ಏನ್ ನ್ಯೂನತೆಗಳಿದ್ದಾವೆ, ನಮ್ಮ ಆಹಾರ ವಿಹಾರದಿಂದ ನಾವು ಆರೋಗ್ಯ ಕೆಡಿಸ್ಕೊಳ್ತಾ ಇದ್ದೇವೆ. ಮೊದಲನೇ ಬೇಕಾ ಬಿಟ್ಟಿ ತಿಂದು ನಾಲ್ಗೆ ರುಚಿ ತಿಂದು ಆರೋಗ್ಯ ಕೆಡಿಸ್ಕೊಳ್ತಾ ಇದ್ದೇವೆ. ಬೇಕಾಗಿದ್ದನ್ನು ವಿಚಾರ ಮಾಡೋದಿಲ್ಲ, ಬೇಡಾಗಿದ್ದನ್ನು ವಿಚಾರ ಮಾಡಿ ಮನಸ್ಸನ್ನು ಕೆಡಿಸ್ಕೊಳ್ತಾ ಇದ್ದೇವೆ. ಮನಸ್ಸು ಕೆಡಿಸ್ಕೊಂಡ ತಕ್ಷಣ ಬುದ್ಧಿ ಕೆಡ್ತದೆ, ಬುದ್ಧಿ ಕೆಟ್ಟ ತಕ್ಷಣ ಜ್ಞಾನ ಕೆಡ್ತದೆ, ಎಲ್ಲದರಿಂದ ಹೊರಟಾಗ್ತೇವೆ. ನಾವು ಮಾತ್ರ ನಾವು ಶರಣ ಧರ್ಮ ಪ್ರಚಾರ ಮಾಡ್ತಾ ಇದ್ದೇವೆ ಅಂತ ನಾವು ತಿಳ್ಕೊಂಡೇವೆ, ನಾವೇ ನಾವು ಪರಿವರ್ತನೆ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ನಾವು ಮಾಡ್ತಾ ಗುರುಗಳು ಹೇಳಿದಲ್ಲಿ ಚೆನ್ನಾಗಿ ಹೇಳ್ತೇವೆ. ನಾವು ಹೇಳ್ತಾ ಸಮಾಜ ಪರಿವರ್ತನೆ ಆಗ್ತದೋ ಗೊತ್ತಿಲ್ಲ, ಮೊದಲು ನಾವೇ ಪರಿವರ್ತನೆ ಆಗ್ತೇವೆ, ನಮ್ಮ ಬದುಕನ್ನ ನಾವು ಪರಿವರ್ತನೆ ಮಾಡ್ಕೊಳ್ತೇವೆ ಅಂತ ಹೇಳಿ. ಈ ಕಾರಣವಾಗಿ ದಯವಿಟ್ಟು ನಾನು ಸಮಾಜದ ಮುಂದೆ ತುಂಬಾ ಚಿಕ್ಕವಳು, ನಿಮಗೆಲ್ಲ ಸ್ಥಿರವಾಗಿ ಹೇಳ್ತೇನೆ, ನಾವು ಮುಂದೆ ತುಂಬಾ ಕ್ರಿಟಿಕಲ್ ಸಂದರ್ಭದಲ್ಲಿ ಇದ್ದೇವೆ. ಈಗಲೂ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮಕ್ಕಳನ್ನ ನಾವು ಸರಿ ದಾರಿ ತರಲಿಕ್ಕಾಗಲ್ಲ. ಎಂತೆಂತ ಅನಾಹುತಗಳು ಜಗತ್ತಿನಲ್ಲಿ ನಡೀತಾ ಇದ್ದೇವೆ, ಎಷ್ಟೊಂದು ಹಾನಿ ಆಗ್ತಾ ಇದೆ ಎಂಬುದು ನಿಮಗೆಲ್ಲ ಗೊತ್ತಿದೆ ಅಲ್ರಿ. ಹೆಣ್ಣಿನ ಸಂಖ್ಯೆ ಕಡಿಮೆ ಆಗಿದೆ, ಮದುವೆ ಮಾಡೋಕೆ ಗಂಡುಗಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂದ್ರೆ ಸಾಮಾನ್ಯ ಸಮಸ್ಯೆ ಅಂತ ತಿಳ್ಕೊಂತೀರಾ ನೀವು? ಸಾಮಾನ್ಯ ಸಮಸ್ಯೆ ಅಲ್ಲ ಇದು. ಯಾಕೆ ಇನ್ನೊಂದು 16 ವರ್ಷಗಳಲ್ಲಿ ಮದುವೆನೇ ಆಗ್ಬೇಕ್ರೆ ಗಂಡು ಮಕ್ಕಳೆಲ್ಲ ಹಾಗೆ ಉಳಿತಾರೆ. ಅದು ತಪ್ಪು ದಾರಿಗೂ ಎಡೆ ಮಾಡಿಕೊಡ್ಬಹುದು, ಅಥವಾ ಮುಂದೆ ಸಮಾಜ ನಡೀಲಿಕ್ಕೆ ಮಕ್ಕಳಾಗದೆ ಇರಬಹುದು. ಇದೆಲ್ಲವೂ ಒಂದೇ ಸಮಾಜ ಎದುರಿಸಬೇಕಾಗುತ್ತೆ. ಇದು ಸಾಮಾನ್ಯ ಅಲ್ಲ. ನಾನು ಈಗ 10 ವರ್ಷದಿಂದ ವಿಚಾರ ಮಾಡಿದ್ದೆ. ಯಾವಾಗ ಹೆಣ್ಣುಮಕ್ಕಳು ಹೊಟ್ಟೆಯಲ್ಲಿ ಇದ್ದಾರೆ ಅಂತ ಹೇಳಿ ಅವಾಸ ಮಾಡ್ಕೊಳ್ಳೋದು ಗೊತ್ತಲ್ಲ ನೋಡಿ, 10 ವರ್ಷದಲ್ಲಿ ಏನು ಆಗ್ತೈತಿ ಅಂತ ಹೇಳಿ ನಾನು ಅವಾಗಲೇ ಹೇಳ್ತಾ ಇದ್ದೆ. ಅದ್ರ ಪರಿಣಾಮವನ್ನು ಎದುರಿಸ್ತಾ ಇದ್ದೇನೆ.